ನಮ್ಮ ಪಕ್ಷ ಕೊನೆಗೆ ಆ ಶ್ರಮ ಪಟ್ಟರು ನೀವೆಲ್ಲರೂ 19 ಸ್ಥಾನಕ್ಕೆ ಇಳಿದು ಇನ್ನು ಮುಗಿದೋಯ್ತು ಜನತಾದಳ ಇನ್ನು ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪಕ್ಷಕ್ಕೆ ಬನ್ನಿ ಅಂತ ಪಾಪ ಕಾಂಗ್ರೆಸ್ ನಾಯಕರು 136 ಗಳಿಕೆ ಮಾಡೋ ಸೀಟ್ಗಳನ್ನ ಗೆದ್ದರು. ನಮ್ಮ ಶಾಸಕರುಗಳು ಏನೋ ಅವ್ರ ಕ್ಷೇತ್ರದ ಬಗ್ಗೆ ಲೆಟರ್ ಇಟ್ಕೊಂಡು ಹೋದರೆ ಅವರುಗಳಿಗೆ ನೀವು ಬಂದಿದ್ದೀರಾ ಬನ್ನಿ, ಈಗಾಗಲೇ 12 ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಲಿಕ್ಕೆ ನಮ್ಮ ಜೊತೆಗೆ ಬಂದಾಯಿತು, ನೀವು 13ನೇವರು ನೀವು ಬಂದರೆ ನಿಮ್ಮ ಕ್ಷೇತ್ರಕ್ಕೆ ಏನು ಬೇಕು ಎಲ್ಲ ಕೆಲಸಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಯಾವ್ಯಾವ ರೀತಿ ನನ್ನ ಶಾಸಕರುಗಳಿಗೆ ಮಿತ್ರರಿಗೆ ಒಂದು ಒತ್ತಾಯಗಳನ್ನು ಹಾಕಿದ್ದಾರೆ. ಇದು ಒಂದು ಇತಿಹಾಸ. ಇದು 136 ಸ್ಥಾನಕ್ಕೆ ಗೆದ್ದ ನಂತರ ಜನತಾದಳವನ್ನು ಸರ್ವನಾಶ ಮಾಡ್ತೀವಿ ಅಂದರು. ಇವತ್ತಿಲ್ಲಿಗೆ ಬಂದಿದ್ದೇವೆ. ಈಗ ನನಗೆ 2018 ಇನ್ನೊಂದು ಹೇಳ್ತೀನಿ ನಿಮಗೆ, 2019 ಬಹುಶಃ ಅವತ್ತು ಏಪ್ರಿಲ್ ತಿಂಗಳಿರಬೇಕು, ಏಪ್ರಿಲ್ ಮಾರ್ಚ್ ತಿಂಗಳು ಪ್ರಧಾನಮಂತ್ರಿಗಳನ್ನು ನಾನು 8ನೇ ಬಾರಿ ರಾಜ್ಯದ ಕೆಲವು ವಿಷಯಗಳಿಗೆ ಅವರಿಂದ ಒಪ್ಪಿಗೆ ಪಡಲಿಕ್ಕೆ ಹೋಗಿದ್ದೆ. 1.5 ಗಂಟೆ ನನಗೆ ಉಪದೇಶ ಮಾಡಿದ್ರು. ನೀನು ಏನು ಕಷ್ಟಪಡ್ತಾ ಇದ್ದೀಯ ಕರ್ನಾಟಕದಲ್ಲಿ, ನಿನ್ನ ಉತ್ತಮ ಅಂತ ಆಡಳಿತಕ್ಕೆ ನಿನಗೇನು ಬೆಲೆ ಇಲ್ಲ ಅಲ್ಲಿ. ಅಷ್ಟರೊಳಗೆ ನಮ್ಮ ರೈತರ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದೆ. ನೀನು ಮಾಡಿದಂಥ ಯಾವುದೇ ಒಳ್ಳೆಯ ಕೆಲಸಗಳಿಗೆ ನಿನಗಲ್ಲಿ ಏನು ಬೆಲೆ ಇಲ್ಲ. ಯಾತಕ್ಕೆ ಮಾತೆತ್ತಿರ ನಿಮ್ಮ ತಂದೆ ಹೆಸರನ್ನು ತರ್ತೀಯ? ನಿಮ್ಮ ತಂದೆಯವ್ರನ್ನ ಒಂದು ಸೈಡ್ಗೆ ಇಡು, ಅವ್ರ ಹೆಸರನ್ನು ಹೇಳಬೇಡ. ಇವತ್ತು ತೀರ್ಮಾನ ಮಾಡು, ಇವತ್ತು ರಾಜೀನಾಮೆ ಕೊಟ್ಟು ನಾಳೆ ಹೊಸದಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡು. ಮುಂದಿನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಂಪೂರ್ಣ ಅವಧಿ ಈ ದೇಶದ ಪ್ರಧಾನಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೇನೆ. ನಿನ್ನ ಆಡಳಿತವನ್ನು ನನ್ನ ಹತ್ರದಿಂದ ಗಮನಿಸಿದ್ದೇನೆ. ನಿನ್ನನ್ನು ಯಾರು ಮುಟ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಶಕ್ತಿಯನ್ನ ನಾನಿವತ್ತು ನೀನು ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ತೀರ್ಮಾನ ಮಾಡುವಂತಕ್ಕಂಥ ಮಾತನ್ನು ಹೇಳಿದ್ರು ನರೇಂದ್ರ ಮೋದಿ ಅವರು. ಅಷ್ಟು ಗೌರವವನ್ನ ನಮ್ಮ ಕುಟುಂಬದ ಮೇಲೆ, ದೇವೇಗೌಡರ ಮೇಲೆ ಇಟ್ಟಂತ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮಾತನ್ನ ಅವತ್ತು ನಾನು ಕೇಳಿದ್ರು. ಬಹುಶಃ ನೀವೆಲ್ಲ ಇಷ್ಟೊಂದು ಕಷ್ಟ ಅನುಭವಿಸಿ ನನ್ನನ್ನು ಇವತ್ತು ಈ ಪರಿಸ್ಥಿತಿಯಲ್ಲಿ ನೋಡ್ತಕ್ಕಂಥದ್ದಕ್ಕಿಂತ ಮುಂಚೆನೆ ನಿಮಗೂ ಸ್ವಲ್ಪ ಕಷ್ಟ ಶ್ರಮವನ್ನು ಕಡಿಮೆ ಮಾಡಲಿಕ್ಕೆ ನನಗೆ ಅವಕಾಶ ಇತ್ತು. ಆ ಒಂದು ಅವಕಾಶ ಕಳ್ಕೊಂಡೆ ನಾನು. ಮುಗಿದೋಯ್ತು ಜನತಾದಳ ಅಂದರು. ನಾನೇ ಆಗಿ ಬಿಜೆಪಿಯ ಕೇಂದ್ರ ಸರ್ಕಾರದ ಜವಾಬ್ದಾರಿಯುತವಾದಂಥ ಮುಖಂಡರ ಮನೆಗೆ ಹೋಗಿದ್ದಲ್ಲ, ಅವರೇ ಕರೆಸ್ಕೊಂಡ್ರು ನನ್ನನ್ನು ಚುನಾವಣೆ ನಂತರ ಪ್ರೀತಿಯಿಂದ. ಇವತ್ತು ನಮ್ಮ ವಿಶ್ವಾಸ ನಿನ್ನ ಜೊತೆನಲ್ಲಿದೆ, ನಮ್ಮ ಜೊತೆಗೂಡಿ ಕೆಲಸ ಮಾಡುವಂತ ಹೇಳಿ ಆಹ್ವಾನ ಕೊಟ್ಟು ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಗೌರವ ಏನಿದೆ, ಆ ಗೌರವವನ್ನು ನಾನು ಪಡ್ಕೊಂಡಿದ್ರೆ ಇಲ್ಲಿರ್ತಕ್ಕಂಥ ನನ್ನ ಕಾರ್ಯಕರ್ತರಿಗೆ ಈ ಗೌರವ ಸಲ್ಲಬೇಕು ಅನ್ನೋದನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲೇ ನಮ್ಮನ್ನು ಕೇಳ್ತಿದ್ದವ್ರು ಯಾರು? ಅಂತ ಒಂದು ಕಷ್ಟ ಕಾಲದಲ್ಲೂ ಈ ಪಕ್ಷವನ್ನು ಉಳಿಸ್ತೀವಿ, ಬೆಳೆಸ್ತೀವಿ ಅಂತಕ್ಕಂಥ ನಿಮ್ಮ ಈ ಛಲ ಏನಿದೆ, ನಾನು ಇವತ್ತು ಒಂದು ಮಾತನ್ನು ಹೇಳ್ತೇನೆ. ಈ 15-16 ವರ್ಷಗಳು ನೀವು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಸಂಪೂರ್ಣವಾದಂಥ ಫಲ ಆ ಭಗವಂತ ನಿಮ್ಮೆಲ್ಲರಿಗೆ ನೀಡ್ತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಪ್ರೀತಿಯಿಂದ ಇವತ್ತು ನನ್ನನ್ನು ಬರಮಾಡ್ಕೊಂಡಿದ್ದೀರಿ. ಇವತ್ತು ನಮ್ಮ ಪಕ್ಷ ಈ ಮಟ್ಟಕ್ಕೆ ಕೇವಲ ನಾವು ಗೆದ್ದಿರತಕ್ಕಂಥದ್ದು 2 ಸ್ಥಾನ. ನಾನು ಹಾಸನ ಜಿಲ್ಲೆಯ ಜನತೆಗೆ ದೋಷ ಕೊಡಲ್ಲ. ಇವತ್ತೇನಾದರೂ ಜನತಾದಳ ಉಳಿಸಿ ಬೆಳೆಸಿದ್ರೆ ಆ ಜಿಲ್ಲೆಯ ಜನತೆಯ ಆ ಒಂದು ದೇವೇಗೌಡರಿಗೆ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಏನಿದೆ, ಆ ಶಕ್ತಿ ಏನಿದೆ ಅದನ್ನು ನಾನು ಕೊನೆ ಉಸಿರಿರೋವರೆಗೂ ಹಾಸನ ಜಿಲ್ಲೆಯ ಜನತೆಯನ್ನ
ನನ್ನ ಕಾರ್ಯಕರ್ತರನ್ನ ಮರೀತಕ್ಕಂಥವನಲ್ಲ. ಕೆಲವು ರಾಜಕೀಯದ ಬೆಳವಣಿಗೆಗಳಾಗಿದ್ದಾವೆ. ಅದಕ್ಕೂ ಒಂದು ಕಾಲ ಬರುತ್ತೆ, ಅದಕ್ಕೂ ಕಾಲ ಬರುತ್ತೆ. ನನಗೆ ನೋವೆಲ್ಲ ಆಯಿತು ನನ್ನ ಕುಟುಂಬದ ಬಗ್ಗೆ. ಇವತ್ತೇನು ನಡೀತಾ ಇದೆ ಪಾಪ, ನಾನು ಕುಟುಂಬ ಅಂತ ಹೇಳಿದ್ರೆ, ನಾನು ಕುಟುಂಬ ಆದರೆ ನಾನು ನಿಖಿಲ್ ಅನಿತಾ ಅಂತ ಹೇಳಿದೆ ಅಂತೇಳಿ ಅದಕ್ಕೂ ಪ್ರಚಾರ ನಡೆದೋಯ್ತು. ನಮ್ಮ ಕುಟುಂಬದಲ್ಲಿ ನಾವು ಬೇರೆ ಇದ್ದೇವೆ, ಎಲ್ಲರ ಅವರವ್ರ ವ್ಯವಹಾರ ಅವ್ರು ಮಾಡ್ಕೊತಾರೆ. ಆ ಹಿನ್ನೆಲೆಯಲ್ಲಿ ಹೇಳಿದ್ರೆ ಅದಕ್ಕೂ ನನ್ನ ಮೇಲೆ ಟೀಕೆ ಮಾಡೋದು. ಆದರೆ ಇವತ್ತು ಹೇಳ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ, 82 ವರ್ಷದ ಯಡಿಯೂರಪ್ಪನವರನ್ನ ನಮ್ಮ ಕುಟುಂಬ ಮುಗಿಸಬೇಕು ಅಂತ ಹೇಳಿ ಏನೇನು ನಡೆಸಿದ್ರಿ ಅನ್ನೋದು ಅದೊಂದು ಭಾಗ ಇರಲಿ. ಹೋರಾಟ ಮಾಡ್ತೀವಿ ನಾವು, ಎದುರಿ ಪಲಾಯನವಾದ ಮಾಡಲ್ಲ. ಏನೇನು ಮಾಡಿದ್ರಿ, ನಿಮ್ಮ ಆಡಳಿತವನ್ನು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಮಂತ್ರಿಗಳು, ನಿಮ್ಮ ಪೊಲೀಸ್ ಅಧಿಕಾರಿಗಳನ್ನು ಯಾವ ರೀತಿ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ, ಅದೆಲ್ಲ ಒಂದು ಭಾಗ ಇರಲಿ. ಕಾನೂನು ತೀರ್ಮಾನ ಮಾಡಲಿ ಇದನ್ನು. ಆದರೆ ನನಗೆ ನೋವಾಗಿದ್ದು ನಿನ್ನೆಯ ದಿನ, ಈ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ 82 ವರ್ಷದ ಯಡಿಯೂರಪ್ಪನವ್ರ ಬಗ್ಗೆ ಯಾವ ಕುತಂತ್ರ ನಡೆಸ್ಕೊಂಡು ನೀವು ಅರೆಸ್ಟ್ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಕೈ ಹಾಕಿದ್ದೀರಿ. ದೇವೇಗೌಡರ ಕುಟುಂಬ ಮುಗಿಸಾಯಿತು, ಈಗ ಯಡಿಯೂರಪ್ಪನವ್ರ ಕುಟುಂಬನೂ ಮುಗಿಸೋಣ ಅಂತಕ್ಕಂಥದ್ದು ನಿಮ್ಮ ಈ ಕುತಂತ್ರ ಇದೆಯಲ್ಲ. ಮುಂದಿನ ದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು ಸಂಪೂರ್ಣ ಸರ್ವನಾಶ ಆಗೋದನ್ನ ಯಾರು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಫೆಬ್ರವರಿ ತಿಂಗಳಿನಲ್ಲಿ ಕಂಪ್ಲೇಂಟ್ ಕೊಟ್ರಂತೆ. ಫೆಬ್ರವರಿ ತಿಂಗಳಿನಲ್ಲಿ ಆ ಕೇಸ್ನಲ್ಲಿ ಆ ರೀತಿ ಆಗಿದ್ರೆ ಈ 3 ತಿಂಗಳು ಯಾತಕ್ಕೆ ಅವ್ರನ್ನ ಟಚ್ ಮಾಡಲಿಲ್ಲ ನೀವು? 4 ತಿಂಗಳು ಯಾಕೆ ನೀವು ಟಚ್ ಮಾಡಲಿಲ್ಲ ಯಡಿಯೂರಪ್ಪನವ್ರನ್ನ? ಆ ಕೇಸ್ನಲ್ಲಿ ಯಾವುದೋ ನಮ್ಮ ಮುರುಘರಾಜೇಂದ್ರ ಸ್ವಾಮಿಗಳದ್ದು ಒಂದು ಪ್ರಕರಣ ಆಯಿತು, 24 ಗಂಟೆಲಿ ಅರೆಸ್ಟ್ ಮಾಡಿದ್ರಿ. ಇಲ್ಲಿ ಯಾವುದೋ ಇದೆಂಥದ್ದು ಇದು ಅಂದ್ರಳ್ಳಿ ಅಂತೇಳಿ ಇಲ್ಲಿ ಯಾವುದೋ ಒಂದು ಪಾಪ ಅವ್ರು ಯಾರೋ ಸ್ವಾಮಿ ನನ್ನನ್ನೇನೋ ಒಂದು ಕರೆದೇನೋ ಪೂಜೆ ಮಾಡಿಸಿದ್ರು, ದೇವೇಗೌಡರನ್ನ ಕರೆದು ಅಲ್ಲೇನೋ ಒಂದು ಪೂಜೆ ಮಾಡಿದ್ರು ಅಂತೇಳಿ ಅವ್ರ ಮೇಲೆ ಅದು ಎಂಥದೋ ಒಂದು ಮತ್ತೆ ಅಲ್ಲೊಂದು ಪೋಸ್ಕೋನೋ ಮಾಡಿ ಪಾಪ ಅವ್ರನ್ನ ಚೌಡೇಶ್ವರಿ ದೇವಸ್ಥಾನ ಅಲ್ಲಿ ಅಂದ್ರಲ್ಲಿ ಕುಣಿಯಲ್ಲ ಅವ್ರನ್ನ ತಗೊಂಡೋಗಿ ಅಲ್ಲೆಲ್ಲೋ 3 ತಿಂಗಳಾಯ್ತು 4 ತಿಂಗಳಾಯ್ತು ಗೊತ್ತಿಲ್ಲ, ಅರೆಸ್ಟ್ ಮಾಡಿಟ್ಟು 4 ತಿಂಗಳು ಈ ಕೇಸನ್ನು ನೀವು ಟಚ್ ಮಾಡಿದೆ. ಈಗ ನೀವು ಯಡಿಯೂರಪ್ಪನವರ ಹೆಸರನ್ನ ತಂದು ನಾನ್ ಬೇರಬಲ್ ವಾರೆಂಟು ಅಂತ ಹೇಳಿ ಕೈ ಹಾಕಿದ್ದೀರಲ್ಲ. ನಿಮ್ದೊಂದು ಇಲಾಖೆನ ಇದು, ನಿಮ್ಮ ಸರ್ಕಾರನ ಇದು, ನಿಮ್ಮ ಕಾನೂನ ಇದು. 4 ತಿಂಗಳಿಂದ ಏನು ಮಾಡ್ತಾ ಇದ್ರಿ? ಇವತ್ತು ನಿಮಗೆ ಯಾವೊಂದು JDS BJPಯ ಮೈತ್ರಿಯಿಂದ ಈ ನಾಡಿನ ಜನತೆ ಇವತ್ತು ಕಾಂಗ್ರೆಸ್ನ ಮುಗಿಸ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಅವ್ರು ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ನವರು 9 ಸೀಟ್ ಗೆದ್ದಿದ್ದೀವಿ ಅಂತೇಳಿ. ಆ 9 ಸೀಟು ಅವ್ರ ಶ್ರಮದಲ್ಲಿ ಗೆದ್ದಿದ್ದಲ್ಲ. ಅದು ಕೆಲವು ಕ್ಷೇತ್ರದಲ್ಲಿ ನಮ್ಮವರು ಸ್ವಲ್ಪ ಮೋದಿಯವರ ಹೆಸರಿನಲ್ಲಿ ನಾವು ಗೆದ್ದಾಯ್ತು ಅಂತ ಹೇಳಿ ಸ್ವಲ್ಪ ಆ ಶ್ರಮವನ್ನು ಹಾಕತಕ್ಕಂಥದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರಿಂದ ಇವತ್ತು 8 ಸೀಟ್ ಗೆದ್ದಿದ್ದಾರೆ. ಇಲ್ಲದೆ ಇದ್ದಿದ್ರೆ ಈ ರಾಜ್ಯದಲ್ಲಿ 26 ಸ್ಥಾನ ನಾವು ಗೆಲ್ತಾ ಇದ್ವು.